50ಕ್ಕೂ ಹೆಚ್ಚು ಬಾರಿ ಭಾರತಕ್ಕೆ ಪ್ರವಾಸ ಮಾಡಿದ್ದ ಆ ವಿದೇಶಿ ಮಹಿಳೆ ಈ ಬಾರಿ ಬೆಂಗಳೂರಿನಲ್ಲಿ ಕೊಲೆಯಾಗಿ ಹೋದ್ಲು. ವಿದೇಶಿ ಮಹಿಳೆಯ ಕೊಲೆ ವಿಚಾರ ಕೇಳಿ ಪೊಲೀಸರೇ ಫುಲ್ ದಂಗಾಗಿ ಹೋಗಿದ್ರು. ಇದೀಗ ಕೊಲೆ ಆರೋಪಿಗಳ ಬಂಧನವಾಗಿದ್ದು ಕೊಲೆ ಯಾಕಾಯ್ತು ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ವಿದೇಶಿ ಮಹಿಳೆ ಸಾವಿಗೆ ಟ್ವಿಸ್ಟ್. ಕೇರಳದಲ್ಲಿ ಇಬ್ಬರು ಆರೋಪಿಗಳು ಅರೆಸ್ಟ್. ಮೊನ್ನೆ ಬೆಳಗ್ಗೆ ಶೇಷಾದ್ರಿಪುರಂನ ಜಗದೀಶ್ ಹೋಟೆಲ್ನಲ್ಲಿ ಉಜ್ಬೇಕಿಸ್ತಾನದ ಮಹಿಳೆ ಸಾವನ್ನಪ್ಪಿದ್ಲು. ವಿಚಾರ ತಿಳಿದು ಸ್ಪಾಟ್ಗೆ ಹೋದ ಪೊಲೀಸರು ರಾಯಭಾರಿ ಕಚೇರಿಯಿಂದ ಅನುಮತಿ ಪಡೆದು ಪೋಸ್ಟ್ ಮಾರ್ಟಂ ಮಾಡಿಸಿದ್ದು ಅನುಮಾನಾಸ್ಪದ ಸಾವು ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ. ಈ ಮಹಿಳೆ ಕಳೆದ ಕೆಲ ವರ್ಷಗಳಿಂದ ಭಾರತ ಪ್ರವಾಸ ಮಾಡ್ತಾ ಇದ್ದು 50ಕ್ಕೂ ಹೆಚ್ಚು ಬಾರಿ ಭಾರತಕ್ಕೆ ಬಂದಿದ್ಲು. ಆಕೆಯ ದುರಾದೃಷ್ಟ ಏನೋ ಗೊತ್ತಿಲ್ಲ, ಈ ಬಾರಿ ಕೊಲೆಯಾಗಿ ಹೋಗಿದ್ಲು, ಅದು ಕೂಡ ಬೆಂಗಳೂರಿನಲ್ಲೇ. ಮಹಿಳೆ ಹೋಟೆಲ್ಗೆ ಬಂದಾಗ ರಷ್ಯನ್ ಕಾಲ್ ಗರ್ಲ್ ಅಂತ ಕಸ್ಟಮರ್ ಒಬ್ಬ ಬಂದಿದ್ದಾನೆ. ಈಕೆ ರಷ್ಯನ್ ಅಲ್ಲ ಅಂತ ಗೊತ್ತಾದಾಗ 7,000 ಹಣ ಕೊಟ್ಟು ಹೊರಟೆ ಹೋಗಿದ್ದಾನೆ. ಅಸ್ಸಾಂ ಮೂಲದ ಇಬ್ಬರು ಹೋಟೆಲ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ರು. ಯಾವಾಗ ಈಕೆ ಕಾಲ್ ಗರ್ಲ್ ಅನ್ನೋದು ಗೊತ್ತಾಯ್ತು, ಈಕೆಯನ್ನ ಬಲೆಗೆ ಬೀಳಿಸೋಕೆ ಟ್ರೈ ಮಾಡಿದ್ದಾರೆ. ಮಿಸ್ಬಿಹೇವ್ ಮಾಡಿದ ಯುವಕರಿಗೆ ವಿದೇಶಿ ಲೇಡಿ ಕಪಾಳ ಮೋಕ್ಷ ಮಾಡಿದ್ದಾಳೆ. ಇದರಿಂದ ಕೋಪಗೊಂಡು ಮಹಿಳೆನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಕೊಲೆ ಬಳಿಕ ಮಹಿಳೆ ಬಳಿ ಇದ್ದ ವಿದೇಶಿ ಹಣ, ರೂಪಾಯಿ, ಮೊಬೈಲ್ ತೆಗೆದುಕೊಂಡು ಕೇರಳ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ರು. ಆರೋಪಿಗಳಿಂದ 13,000 ನಗದು, 2,000 ಮುಖಬೆಲೆಯ ಉಜ್ಬೇಕಿಸ್ತಾನದ 2 ನೋಟುಗಳು, 5,000 ಮುಖಬೆಲೆಯ 1 ನೋಟನ್ನ ಸೀಸ್ ಮಾಡಲಾಗಿದೆ. ರೂಮ್ ಸರ್ವಿಸ್ಗೆ ಹೋಗಿದ್ದಾಗ ಮಹಿಳೆಯನ್ನ ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಿ ಇದೀಗ ಜೈಲು ಸೇರಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.